ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಎಲ್ಲ ವುಡ್ ಅಲ್ವಾ ಸರ್? ತುಂಬಾ ಚೆನ್ನಾಗಿದೆ, ನೀಟಾಗಿ ಕಾಣಿಸುತ್ತೆ. ಅಷ್ಟಮಂಗಲ ಕಳಸ ಪೀಠ ಅಂತ ಇದೆ. ತುಂಬಾ ಹ್ಯಾಂಗಿಂಗ್ ಆದ್ರೆ ಇದ್ ಮಾಡ್ಬೋದು. ಕೆಳಗಡೆ ನಿಮ್ಗೆ ಇದು ಕೂಡ ಇದೆ, ತೊಟ್ಟಲ್ ತೂಗಕ್ ಕೂಡ ನೋಡಿ ಈ ತರ ತುಂಬಾನೇ ಚೆನ್ನಾಗಿದೆ ನೋಡಿ. ಹ್ಯಾಂಗ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ದೇವ್ರು ಯಾವ ದೇವ್ರು, ಹೌದು ತುಂಬಾನೇ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ನಿಮ್ಗೆ ಇವಾಗೆಲ್ಲ ಪೀಠಗಳು ಸಿಂಗಲ್ ನೋಡಿದ್ರಿ, ಇದ್ರಲ್ಲಿ ನಿಮ್ಗೆ ಡಬಲ್ ಲೇಯರ್ ಅಂದ್ರೆ 2 ಅಂತಸ್ತಿನ ಒಂದು ಮನೆಗಳು ಅಥವಾ ಪೀಠಗಳು ನೋಡ್ತಾ ಇದ್ದೀರಾ ನೋಡಿ. ಹೌದು ಹೌದು ವಿಗ್ರಹಗಳು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಇಲ್ಲೊಂದು ಜೋಡಿಸ್ಕೊಬಹುದು, ಹೌದು ಇಲ್ಲೊಂದು ವಿಗ್ರಹ ಮಡಿಕೋಬಹುದು, ಕೆಳಗಡೆ ವಿಗ್ರಹ ಮಡಿಕೋಬಹುದು. ಹೌದು ಈ ತರ 2 ವಿಗ್ರಹ ಮಡಗಿ ಇಲ್ಲೊಂದು ದೊಡ್ಡ ದೊಡ್ಡ ವಿಗ್ರಹಗಳು ಮಡಿಕೋಬಹುದು. ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ದೀಪ ಮಡಗಪ್ಪು ಇದರಲ್ಲೇ ಮಾಡಿಸಿದೀವಿ. 3 ದೀಪದ ಸೆಟ್, 5 ದೀಪದ ಸೆಟ್. ಇದು ಜರ್ಮನ್ ಸಿಲ್ವರ್ ಸರ್? ಇದು ಒಳಗಡೆ ಬಂದು ಮಾರ್ಬಲ್ ಪೌಡರ್ ಐಡಲ್ ಮೇಡಮ್. ಇದ್ರ ಮೇಲೆ ಸಿಲ್ವರ್ದು ಲೇಪನ ಮಾಡಿರ್ತಾರೆ. ಸಿಲ್ವರ್ದು ಲೇಪನ ಮಾಡಿರ್ತಾರೆ. ಓಕೆ. ಸಿಲ್ವರ್ದು ಲೇಪನ ಇದೆಯಲ್ಲ, ಪ್ಲೇಟಿಂಗ್ ಇದೆಯಲ್ಲ, ಈ ಪ್ಲೇಟಿಂಗ್ ಹೋಗಲ್ಲ, ಇದು ಹೋಗಲ್ಲ, ತುಂಬಾ ಗಾತ್ರವಾಗಿರುತ್ತೆ. ನೀವು ವಾಶ್ ಮಾಡದೆ ಅಂತ ಇದ್ರೆ ಹಿಂಗೆ ಇರುತ್ತೆ, ಎಷ್ಟು ವರ್ಷ ಲೈಫ್ ಟೈಮ್ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇದು ಆಕ್ಚುಲಿ ಇದೆಲ್ಲ ಜ್ಯುವೆಲರಿ ಶಾಪ್ ಅಲ್ಲಿ ಇರೋದು ಐಟಮ್ಗಳು. ಇದು ಓಕೆ, ತುಂಬಾ ಲುಕ್ ಕೊಡುತ್ತೆ ಐಟಮ್. ಹೌದೌದು, ತುಂಬಾ ಚೆನ್ನಾಗಿದೆ ನೋಡಿ. ಆ ಡೀಟೇಲಿಂಗ್ ಕೂಡ ನೋಡ್ತಾ ಇರ್ಬೋದು ನೀವು, ನೋಡ್ತಾ ಇದ್ರಲ್ಲ ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ. ಸೊ ಇದ್ರಲ್ಲಿ ಕೂಡ ಈವನ್ ಸೈಜಸ್ ಎಲ್ಲ ಸಿಗುತ್ತೆ, ಬರುತ್ತೆ, ಸೈಜಸ್ ಬರುತ್ತೆ. ಓಕೆ. ಎಲ್ಲ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ವಂದನಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅವರ ಜರ್ಮನ್ ಸಿಲ್ವರ್ ಐಟಮ್ಸ್, ಹಾಗೇನೆ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್, ಹಾಗೇನೆ ತುಂಬಾ ವೆರೈಟೀಸ್ ಆಫ್ ಐಟಮ್ಸ್, ಬ್ಲಾಕ್ ಮೆಟಲ್ಸ್, ವೈಟ್ ಮೆಟಲ್ಸ್ ಐಟಮ್ಸ್ ಅಂದ್ರೆ ನೀವು ನೋಡ್ತಾ ಇದ್ದೀರಾ. ಸೊ ಇದನ್ನ ಬಲ್ಕ್ ಅಲ್ಲಿ ಕೂಡ ತಗೊಬಹುದು, ಹಾಗೆ ಸಿಂಗಲ್ ಪೀಸ್ ಕೂಡ ನೀವು ತಗೊಬಹುದು. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಹೋಗೋಣ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಫ್ರೆಂಡ್ಸ್, ಇದು ಮೈಸೂರಲ್ಲಿ ಲೊಕೇಟ್ ಆಗಿರುವಂಥದ್ದು. ಶಿವರಾಂಪೇಟ್ ಮೇನ್ ರೋಡು, ಶಿವರಾಂಪೇಟು. ಸೊ ನಿಯರ್ ಮನ್ನಾಸ್ ಮಾರ್ಕೆಟ್ ಅಂತ. ಸೊ ಇದು ನೋಡಿ ವಂದನಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅಂತ ಶಾಪು. ಸೊ ನಂದಿ ಜ್ಯುವೆಲರ್ಸ್ ಪಕ್ಕದಲ್ಲಿದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಕೂಡ ನಾನು ತೋರಿಸಿದೀನಿ. ಹೋಗೋಣ ಸರ್. ಹೇಳಿ ಸರ್, ನಿಮ್ಮ ಶಾಪ್ ಹೆಸರೇನು? ವಂದನಾ ಆರ್ಟ್ ಅಂಡ್ ಕ್ರಾಫ್ಟ್, ಓಕೆ, ಶಿವರಾಂಪೇಟೆ ನಿಯರ್ ಮನಸ್ ಮಾರ್ಕೆಟ್. ಓಕೆ. ವಿಶಾಲ ಮಠ ಕಡೆಯಿಂದ ಈ ಕಡೆ ಬಂದ್ರೆ ನೀವು ಮನಸ್ ಮಾರ್ಕೆಟ್ ಹತ್ರ ಬಂದ ಕಡೆ ಸಿಗುತ್ತೆ ನಿಮ್ಮ ಅಂಗಡಿ. ಓಕೆ. ನೆಕ್ಸ್ಟ್ ಸರ್, ಇದು ಎಷ್ಟು ವರ್ಷದಿಂದ ಶಾಪ್ ಆದ್ರೆ ನೀವು ನಡೆಸ್ತಾ ಇದ್ದೀರಾ ಸರ್? ಇದು ಶಾಪ್ ಬಂದು 16 ವರ್ಷದಿಂದ ಇದೆ. 16 ವರ್ಷದಿಂದಾನು ಇದೆ. ಸೊ ಇದೇ ಪ್ಲೇಸ್ ಎಲ್ಲ ಇದೆ. ಪಕ್ಕದಲ್ಲಿ ಇತ್ತು, ಸಣ್ಣದೊಂದಿತ್ತು. ನಮ್ಮ ಗ್ರಾಹಕರೇ ನಮಗೆ ದೊಡ್ಡದು ಮಾಡ್ಕೊಟ್ರಿ ಇಲ್ಲಿ. ಓಕೆ, ಗ್ರಾಹಕರೇ ದೊಡ್ಡದು ಮಾಡ್ಕೊಂಡಿದ್ದಾರೆ. ಸೊ ಇದು ರೇಟ್ಸ್ ಎಲ್ಲ ಹೇಗಿರುತ್ತೆ ಸರ್ ನಿಮ್ಮ ಹತ್ರ? ಬೆಂಗಳೂರು ಹೋಲ್ಸಿದ್ರೆ ಇಲ್ಲಿ ಏನಿರುತ್ತೆ ಸರ್ ರೇಟ್ಸ್ ಎಲ್ಲ? ಬೆಂಗಳೂರು ಮೈಸೂರು ರೇಟ್ ಸೇಮ್ ಇದೆ ಮೇಡಮ್, ಹೇಳೋ ತರ ಬೇರೆ ಇದೆ. ಓಕೆ. ಅಲ್ಲಿ ಹೇಳದೆ ಮಾಡ್ತೀವಿ, ಇಲ್ಲಿ ಹೇಳ್ಬಿಟ್ಟು ಮಾಡ್ತೀವಿ. ಓಕೆ, ಹಂಗೆ. ಈಗ ಒಂದು ಆರ್ಡಿನರಿ ಹಿತ್ತಾಳೆ ಮೇಲೆ ಪ್ಲೇಟಿಂಗ್ ಶುರು ಆಗುತ್ತೆ ನಿಮ್ಗೆ 2.5 ರೂಪಾಯಿಂದ ಗ್ರಾಮ್. ಅಲೈನ್ಮೆಂಟ್ ಶುರು ಆಗುತ್ತೆ 6 ರೂಪಾಯಿಂದ ಗ್ರಾಮ್. ಓಕೆ. ಅಲ್ಲಿ ಹೇಳದೆ ಹೋದ್ರೆ ಅದೇ ಕಡಿಮೆ ರೇಟ್. ಇಲ್ಲಿ ಮೈಸೂರಲ್ಲೆಲ್ಲ ಹೆಂಗಂದ್ರೆ ಸ್ವಲ್ಪ ಏನಾರ ಹಿತ್ತಾಳಾದ್ರೆ ಇಟ್ಕೊಂಡು ಕೈ ಬಂದ್ಬಿಡ್ತಾರೆ ನಮ್ ಜನಗಳು. ಅದಕ್ಕೆ ಅವ್ರು ಏನು ನಮ್ ಗ್ರಾಹಕರು ದೇವ್ರು. ಹೌದೌದು ಸರ್, ಹೇಳ್ದಂಗ್ ದುಡ್ಡು ಕೊಡ್ತಾರೆ ಮೇಡಮ್. ಹೌದೌದು, ಮೋಸ ಮಾಡಿ ಹೌದೌದು, ತಪ್ಪು ಹೇಳಲ್ಲ. ಮೆಟೀರಿಯಲ್ ಹೇಳ್ತೀನಿ ನಾನು, ತಪ್ಪು ಹೇಳ್ತಾರೆ, ಇದು ಅಂತ ಹೇಳ್ತಾರೆ. ಅವ್ರು ಯಾವ್ದು ಬೇಕು ಅದನ್ನ ತಗೋಬೇಕು. ಓಕೆ. ಸೊ ಆನ್ಲೈನ್ ಇರುತ್ತೆ ಸರ್? ಆನ್ಲೈನ್ ಫೆಸಿಲಿಟಿ ಆದ್ರೆ ಹೇಗೆ ಕೊಡ್ತೀರಾ? ಸಂಜೆ 6ರಿಂದ 9 ಗಂಟೆಗೆ ವಿಡಿಯೋ ಕಾಲ್ ಇರ್ತೀನಿ. ಓಕೆ. ಕಸ್ಟಮರ್ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೋಬಹುದು. ಬೆಳಿಗ್ಗೆ 10ರಿಂದ 11 ವಿಡಿಯೋ ಕಾಲ್ ಇರುತ್ತೆ. ಓಕೆ. 2 ಟೈಮ್ ಫಿಕ್ಸ್ ಟೈಮಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ನಮ್ಗೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ಓಕೆ. ಆನ್ಲೈನ್ ಅಟೆಂಡ್ ಮಾಡ್ಕೋಬಹುದು. ಓಕೆ. ಯಾವ್ದು ಕಸ್ಟಮರ್ ಬೇಕು ಅಂತಾರೆ ಒಂದು ಗೂಗಲ್ ಪೇ ಮಾಡಿಸ್ಕೊಂಡು ಐಟಮ್ ನ ಕಳ್ಸ್ಕೊಡ್ತೀರಾ? ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ? ಶಿಪ್ಪಿಂಗು ಸ್ವಲ್ಪ ಇದೆ, ಎಕ್ಸ್ಟ್ರಾ ಏನಿರಲ್ಲ. ಓಕೆ. ಹೊರಗಡೆ ಕಂಟ್ರಿಗೆ ಕಳ್ಸಿದ್ರೆ ಕಸ್ಟಮರ್ ಪೇ ಮಾಡ್ತಾರೆ. ಓಕೆ. ಆಮೇಲೆ ಐಟಮ್ ಅವ್ರಿಗೆ ಇಷ್ಟ ಆಗಿಲ್ವಾ ವಾಪಸ್ ಕೊಡ್ತಾರೆ, ದುಡ್ಡು ರಿಫಂಡ್ ಮಾಡ್ತಾರೆ. ದುಡ್ಡು ರಿಫಂಡ್ ಮಾಡ್ತೀರಾ? ಓಕೆ. ಸೊ ಇಷ್ಟ ಆಗ್ಲಿಲ್ಲ ಅಂದ್ರೆ ದುಡ್ಡು ಕೂಡ ನಿಮ್ಗೆ ವಾಪಸ್ ರಿಟರ್ನ್ ಆದ್ರೆ ಮಾಡ್ತಾರೆ. ಸೊ ನೀವು ಬಲ್ಕ್ ಅಲ್ಲಿ ಕೊಡ್ತೀರಾ ಸರ್? ಬಲ್ಕ್ ಅಲ್ಲಿ ಮತ್ತೆ ರೀಟೇಲ್ ಎರಡು ಸಿಂಗಲ್ ಪೀಸ್ ಕೂಡ ಕಳ್ಸಿಕೊಡ್ತೀರಲ್ವಾ? ಸಿಸ್ಟಮ್ ಇದೆ ಅಂದ್ರೆ ಮೇಡಮ್, 1 ಪೀಸ್ಗೆ ಬೇರೆ ರೇಟ್ ಇದೆ. ಹೌದು. 10 ಪೀಸ್ಗೆ ಬೇರೆ ರೇಟ್ ಇದೆ, 100 ಪೀಸ್ಗೆ ಬೇರೆ ರೇಟ್ ಇದೆ. ಓಕೆ. ಯಾರು ಎಷ್ಟು ಪೀಸ್ ಬೇಕಾದ್ರೆ ತಗೋಬಹುದು, ಅದಕ್ಕೆ ತಕ್ಕಂತೆ ಡಿಸ್ಕೌಂಟ್ ಇರುತ್ತೆ. ಓಕೆ. ಸೊ ಬಲ್ಕ್ ಅಲ್ಲಿ ತಗೊಳ್ಳೋರ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಾದ್ರೆ ಸಿಗತ್ತೆ. ಸೊ ರೀಸೇಲ್ ಮಾಡ್ಕೊಳ್ಳೋರ್ಗೆ ಜಾಸ್ತಿ ಇದು ರೀಸೆಲ್ಲರ್ ಮದುವೆ ಫಂಕ್ಷನ್. ಹೌದೌದು. ಅವ್ರಿಗೆಲ್ಲ 100 ಪೀಸ್ ಬೇಕು ಅಂದ್ರೆ 500 ಪೀಸ್ ಬೇಕು ಅಂದ್ರೆ ಬೆಂಗಳೂರು ಹೋಗೋದು ಬೇಕಾಗಿಲ್ಲ. ಹೌದು. ಅದಕ್ಕೆ ಕಡಿಮೆ ನಾನು ಹೇಳ್ಕೊಡ್ತೀನಿ. ಓಕೆ. 1 ಪೀಸ್ಗೆ ಬೇರೆ ರೇಟ್. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆದ್ರೆ ವಂದನಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಆದ್ರೆ ಶಾಪ್ಗಾದ್ರೆ ಬಂದಿದೀವಿ. ಇದು ಮೈಸೂರಲ್ಲಿ ಲೊಕೇಟ್ ಆಗಿದೆ, ಬೆಂಗಳೂರಲ್ಲ ಮೈಸೂರಲ್ಲಿ ಲೊಕೇಟ್ ಆಗಿದೆ. ಯಾವಾಗ್ಲೂ ನನ್ನ ವಿಡಿಯೋಸ್ ಬಂದು ಬೆಂಗಳೂರಲ್ಲಿ ಮಾತ್ರ ಇರ್ತಾ ಇತ್ತು. ಇವತ್ತು ಫಸ್ಟ್ ಟೈಮ್ ನಾನು ವಂದನಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಬಂದ್ಬಿಟ್ಟು ನಾನು ಮೈಸೂರಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮಲ್ಲಿ ಜರ್ಮನ್ ಸಿಲ್ವರ್ ಐಟಮ್ಸ್ ಆದ್ರೆ ನಿಮ್ಗೆ ಸಿಗತ್ತೆ. ಫಸ್ಟ್ ಬಂದ್ಬಿಟ್ಟು ಏನು ಬಿಂದಿಗೆ ಅಥವಾ ಚಂಬಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೇಳಿ ಮ್ಯಾಮ್.
ಸ್ಟಾರ್ಟಿಂಗ್ ಈ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಸೈಜು ಮತ್ತೆ ಈ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ರೇಂಜ್ ಇಂದ ಈ ರೇಂಜ್ ವರೆಗೂ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ ಬಿನ್ಗೆ. ತುಂಬಾ ವೆರೈಟಿ ಇದೆ ಇದ್ರಲ್ಲಿ. ಎಲ್ಲ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಅಷ್ಟಲಕ್ಷ್ಮಿ ಅಂತ ಬರುತ್ತಲ್ವಾ, ಅಷ್ಟಲಕ್ಷ್ಮಿ ಚಂಬು. ಸೊ ನೋಡಿ ಎಲ್ಲ ಕೂಡ ಡೀಟೇಲ್ ಆಗಿ ಎಷ್ಟು ನೀಟಾಗಿ ಇದನ್ನ ಮಾಡಿದ್ದಾರೆ, ಹೈಲೈಟ್ ಮಾಡಿದ್ದಾರೆ ನೋಡಿ. ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ನಿಮ್ಗೆ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು, ಹಬ್ಬಕ್ಕೆ ಯೂಸ್ ಮಾಡ್ಬೋದು, ವರಮಹಾಲಕ್ಷ್ಮಿ ಕಲ್ಚಕ್ಕೆ ಕೂಡ ನೀವು ಯೂಸ್ ಮಾಡ್ಬೋದು. ಅದ್ರಲ್ಲೇ ಇನ್ನೊಂದು ಬೇರೆ ಸ್ವಲ್ಪ ಅಗಲ ಬರುತ್ತೆ, ನೋಡ್ತಾ ಇದ್ದೀರಲ್ವಾ. ಸೊ ಇದ್ರಲ್ಲಿ ಕೂಡ ಅಷ್ಟೇ ನಿಮ್ಗೆ ತುಂಬಾನೇ ಅಮೇಸಿಂಗ್ ಆಗಿದೆ ನೋಡಿ. ಈ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಡೀಟೇಲ್ ಆಗಿ ನಿಮ್ಗೆ ಅದು ಏನು ಅಮ್ಮನವರಿದಾರಲ್ಲ ಅದು ಆ ಬಿನ್ಗೆ ಮೇಲೆ ಅಷ್ಟಲಕ್ಷ್ಮಿ ಇರೋದ್ರಿಂದ ಕೆತ್ತನೆ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ. ನೋಡಿ ಆಂಟಿಕ್ ಮಂದಾಸನ ಇದು. ನಿಮಗೆ ಫಿನಿಶಿಂಗ್ ನೋಡಿ ಹೆಂಗಿದೆ ಅಂತ. ಹೌದು, ತುಂಬಾನೇ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಫಿನಿಶಿಂಗ್. ಇದೆಲ್ಲ ಇಂಡಿವಿಜುವಲ್ ಕೆಲಸ ಹೇಳಿ ಮಾಡಿಸೋದಂತದ್ದು. ಹಿಂಗಡೆ ಮುಂಗಡೆಯಿಂದೆಲ್ಲ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಿಲ್ವರ್ ನ ಮನೇಲಿ ಏನ್ ಮಡಗ್ತೀವಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಅನ್ಕೊ ಬಂದಿದೆ. ಓಕೆ, ಮಡಗ್ಬಿಟ್ಟು ಆರಾಮಾಗಿ ರೂಮ್ ಬಾಗ್ಲ ದೇವ್ರ ಮನೆ ಬಾಗ್ಲ ಹಾಕೊಂಡು. ಸರ್ ಇದು ಸೆಕೆಂಡ್ ಇದು 3 ಸ್ಟೆಪ್ಸ್ ಇದೆ, 2 ಸ್ಟೆಪ್ಸ್ 4 ಸ್ಟೆಪ್ಸ್ ಆತರ ಎಲ್ಲ ಸಿಗುತ್ತೆ ಸರ್? ಎಲ್ಲ ಸಿಗುತ್ತೆ. ಓಕೆ, ಸೈಜಸ್ ಅಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಸಿಗುತ್ತೆ. ಓಕೆ, ಸೊ ಆನ್ಲೈನ್ ಕೂಡ ಇರುತ್ತಲ್ವಾ ಸರ್? ಆನ್ಲೈನ್ ಶಾಪಿಂಗ್ ಕೂಡ ಇದೆ. ಓಕೆ, ಸೊ ಇದೇನ್ ಸರ್ ಇದು? ಉಯ್ಯಾಲೆ ಮಂದಾಸನ ಅಂತ. ಉಯ್ಯಾಲೆ ಮಂದಾಸನ. ಸೊ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ. ಇಲ್ಲೇ ದೇವನಿಟ್ಟು ಎಸ್ಪೆಷಲಿ ಕೃಷ್ಣಂಗಾದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕೆಂದ್ರೆ ಲಡ್ಡು ಗೋಪಾಲ ಅಥವಾ ಮೂರ್ತಿಗಳು, ಚಿಕ್ಕ ಚಿಕ್ಕ ಮೂರ್ತಿಗಳಿಟ್ಟು ಈ ತರ ಕೂಡ ನೀವು ಮಾಡ್ಕೊಬಹುದು. ನಿಮ್ಗೆ ಹ್ಯಾಂಗಿಂಗ್ ಆದ್ರೆ ಇದು ಮಾಡ್ಬೋದು. ಕೆಳಗಡೆ ನಿಮ್ಗೆ ಇದು ಕೂಡ ಇದೆ, ತೊಟ್ಲು ತೂಗಕ್ ಕೂಡ ನೋಡಿ ಈ ತರ ತುಂಬಾನೇ ಚೆನ್ನಾಗಿದೆ ನೋಡಿ. ಹ್ಯಾಂಗ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ ದೇವ್ರು ಯಾವ ದೇವ್ರು, ಹೌದು ತುಂಬಾನೇ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಇದು ಅಲ್ಯೂಮಿನಿಯಂ ಅಲ್ಲಿ ಆಗಿರುತ್ತೆ. ಇದನ್ನ ಆಂಟಿಕ್ ಅಂತ ಮಾಡ್ತಾರೆ, ಬಟ್ ಆಂಟಿಕ್ ಅಲ್ಲಿ ಅಲ್ಯೂಮಿನಿಯಂ ಅಲ್ಲಿ ಆಗಿರುತ್ತೆ. ಓಕೆ, ಇದು ನಿಮ್ಗೆ ಗ್ರಾಮ್ ಬಂದು ₹1 ಚಿಲ್ಲರೆ. ₹1 ಚಿಲ್ಲರೆ ಅಷ್ಟೇ. ಇಲ್ಲಿ ನೋಡಿ ಕೆಳಗಡೆ ನೀವು ಇನ್ನೊಂದು ವಿಶೇಷವಾಗಿ ಗಮನಿಸಬಹುದು. ಇಲ್ಲಿ ಟರ್ಟಲ್ ಅಂತ ಏನು ನೀವು ದೇವ್ರ ಮನೆಯಲ್ಲಿ ಆಲ್ರೆಡಿ ಇಟ್ಟೇ ಇರ್ತೀರಾ, ಟರ್ಟಲ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಹೌದಾ, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಒಳ್ಳೇದು. ಮೇಲೆ ಬಂದು ನಿಮ್ಗೆ ಪೀಕಾಕ್ ಇದಾದ್ರೆ ಇರುತ್ತೆ ನೋಡಿ ಕಂಬಕ್ಕೆ. ಸೊ ಇನ್ನೊಂದು ಬಂದ್ಬಿಟ್ಟು ಹೌದು ಗಂಟೆಗಳು ಕೂಡ ಇದೆ ನೋಡಿ. ಸೊ 2 ಜೋಡಿ ಬರುತ್ತೆ, ಅದರಲ್ಲಿ ಜೋಡಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ನಿಮ್ಗೆ ಎಲಿಫೆಂಟ್ ಬರುತ್ತೆ. ಇಲ್ಲಿ ಕೂಡ ನಿಮ್ಗೆ ಏನಾದ್ರು ಡೆಕೋರೇಷನ್ ಹೂವು ಆತರ ಎಲ್ಲ ನೀವು ಇದ್ರಲ್ಲಿ ಇಟ್ಕೊಬಹುದು ನೋಡಿ. ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ ಯಾವ ಕಡೆ ಬೇಕಾದ್ರೂ ಕೂಡ ನೀವು ಇಟ್ಕೊಂಡು ದೀಪಗಳನ್ನ ಹಚ್ಚಬಹುದು, ಕಂಬಗಳೆಲ್ಲ. ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಎಲ್ಲ ವುಡ್ ಅಲ್ವಾ ಸರ್? ತುಂಬಾ ಚೆನ್ನಾಗಿದೆ, ನೀಟಾಗಿ ಕಾಣಿಸುತ್ತೆ. ಅಷ್ಟಮಂಗಲ ಕಳಸ ಪೀಠ ಅಂತ ಇದೆ. ತುಂಬಾ ಚೆನ್ನಾಗಿದೆ. ಸೊ ಮೇಂಟೆನೆನ್ಸ್ ಏನಿರುತ್ತೆ ಸರ್? ನಂಗೆ ತುಂಬಾ ಇಷ್ಟ ಆಯ್ತು ಇದು. ವಾಟರ್ ವಾಶ್ ಮಾಡಬೇಡಿ, ಕ್ಲಾತ್ ಅಲ್ಲಿ ಒರೆಸ್ಕೊಂಡ್ರೆ ಏನಾಗಿರಲ್ಲ. ಓಕೆ, ಫಿನಿಶಿಂಗ್ ಬೇಕು ಅಂತ ಇದು ಮಾಡಿರ್ತೀವಿ. ಯಾವುದೇ ಕಳಸ ಇದ್ರ ಮೇಲೆ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ನೋಡ್ತಾ ಇದ್ದೀರಲ್ವಾ? ಸೊ ಸುತ್ತಲೂ ಕೂಡ ನಿಮ್ಗೆ ತಿರ್ಸಿದ್ರೆ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಸೂಪರ್ ಆಗಿದೆ ಪೀಠ. ಇವಾಗಾದ್ರೆ ನೀವು ಇದು ಏನ್ ಹೇಳಿದ್ರಿ ಸರ್? ಅಷ್ಟಮಂಗಲ ಮಂದಾಸನ, ಅಷ್ಟಮಂಗಲ ಇದು ಪೀಠ ಅಂತ ನೋಡಿದ್ರಿ. ಈಗಾದ್ರೆ ನಿಮ್ಗೆ ಟ್ರಯಾಂಗಲ್ ಅಲ್ಲಿ ರೆಕ್ಟಾಂಗಲ್ ಅಲ್ಲಿ ನೋಡ್ತಾ ಇದ್ರಲ್ವಾ? ಇದ್ರಲ್ಲಿ ಕೂಡ ನಿಮ್ಗೆ ಇದು ಏನೋ ರಂಗೋಲಿಗಳು ಕೂಡ ಹಾಕಿರೋದಿದೆ. ಇದು ಕುಬೇರ ಮಂತ್ರ ಅಲ್ವಾ ಸರ್? ಕುಬೇರ ಮಂತ್ರ ಮತ್ತೆ ಇದು ಲಕ್ಷ್ಮಿದು. ಹೌದು. ಸೊ ನಿಮ್ಗೆ ಗೊತ್ತಿದ್ರೆ, ಹೌದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಯಾವ ರಂಗೋಲಿ ಅಂತ, ಯಾವ ದೇವರಿಗೆ ವಿಶೇಷವಾದಂತ ರಂಗೋಲಿ ಅಂತ ಕಮೆಂಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಕೂಡ ನಿಮ್ಗೆ ಲೈಟ್ ವೇಟ್ ಕೂಡ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ವುಡನ್ ಇರುತ್ತೆ ನಿಮ್ಗೆ. ಎಸ್ಪೆಷಲಿ ನಿಮ್ಗೆ ಎಲ್ಲಿ ಬೇಕಾದ್ರೂ ಕೂಡ ಕೊರಿಯರ್ ಅನ್ನ ಕಳ್ಸಿಕೊಡ್ತಾರೆ. ಸೊ ಇದ್ರಲ್ಲಿ ಚಿಕ್ಕದು ದೊಡ್ಡದು ಏನಾದ್ರು ಸೈಜಸ್ ಇದೆಯಾ ಸರ್? ಓಕೆ ಓಕೆ. ಸ್ಟಾರ್ಟಿಂಗ್ ಏನ್ ರೇಂಜ್ ಇಂದ ಇದೆ ಸರ್ ಇದು? ₹70 ಇಂದ ಸ್ಟಾರ್ಟ್ ಆಗುತ್ತೆ. ವಾ, ಸೂಪರ್. ಓಕೆ ಅಂತ ನೀವು ನೋಡಿದ್ರಲ್ವಾ, ಅದು ₹70 ಇಂದಾನು ಸ್ಟಾರ್ಟ್ ಆಗ್ತಾ ಇದೆ. 70, 100, 135 ಈ ತರ ಬರುತ್ತೆ ನಿಮ್ಗೆ. ನೋಡ್ತಾ ಇದ್ರಲ್ವಾ? ಇದರಲ್ಲಿ ನಿಮ್ಗೆ ರೌಂಡು, ಸ್ಕ್ವೇರು ಮತ್ತೆ ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು, ಅದಕ್ಕಿಂತ ಸೇಮ್ ಸೈಜು ರಂಗೋಲಿಗಳು ಕೂಡ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಟ್ಟಿದ್ದಾರೆ. ಹೇಳಿದ್ನಲ್ಲ ಅವಾಗ್ಲೇ, ಇದು ಆಯತಾಕಾರ ಇದೆ, ಇದು ಸ್ಕ್ವೇರ್ ಇದೆ, ರೌಂಡ್ ಇದೆ, ಮತ್ತೆ ಅವಾಗ್ಲೇ ಏನೋ ಹೇಳಿದ್ರಲ್ಲ ಸರ್, ಅಷ್ಟಮಂಗಲ. ಹೌದು. ಸೊ ನೋಡಿ ಅಷ್ಟಮಂಗಲ ಈ ತರ ಕೂಡ ನಿಮ್ಗೆ ಪೀಠಗಳಾದ್ರೆ ಸಿಗುತ್ತೆ. ಕಂಪ್ಲೀಟ್ ವುಡ್ ಆಗಿರುತ್ತೆ, ವಿತ್ ರಂಗೋಲಿ ಇರುತ್ತೆ. ಸೊ ನಿಮ್ಗೆ ಯಾವ ದೇವ್ರದ್ದು ಏನಾದ್ರು ಬೇಕು ಅಂದ್ರೆ ನೀವು ರಂಗೋಲಿ ಹಾಕ್ಸ್ಕೊಡ್ತೀರಾ ಸರ್? ಹೇಗೆ ಹಾಕ್ಸ್ಕೊಡ್ತೇವೆ. ನಿಮ್ಗೆ ಯಾವ್ದಾದ್ರು ರಂಗೋಲಿ ವಿಶೇಷವಾಗಿ ಏನಾದ್ರು ಬೇಕು, ನನ್ಗೆ ಈ ತರ ಬೇಕು ಅಂದ್ರೆ ಅದು ಕೂಡ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ. ಸೊ ನೋಡಿ ದೇವ್ರನ್ನ ಇಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅದಕ್ಕೊಂದು ಪೀಠ ಹಾಕಿ ಅದಕ್ಕೊಂದ್ ಸ್ವಲ್ಪ ಅಲಂಕಾರ ಮಾಡಿ ಇಲ್ಲೊಂದೆರಡು ಜ್ಯೋತಿಗಳಿಟ್ರೆ
ದೇವ್ರ ಮನೆ ಕಳೆನೇ ಬೇರೆ, ತುಂಬಾನೇ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ನೋಡ್ತಾ ಇದ್ರಲ್ವಾ, ತುಂಬಾನೇ ಚೆನ್ನಾಗಿದೆ ಸರ್. ನಿಮ್ಗೆ ಇವಾಗೆಲ್ಲ ಪೀಠಗಳು ಸಿಂಗಲ್ ಇದ್ರಲ್ಲಿ ನೋಡಿದ್ರಿ, ಇದ್ರಲ್ಲಿ ನಿಮ್ಗೆ ಡಬಲ್ ಲೇಯರ್ ಅಂದ್ರೆ 2 ಅಂತಸ್ತಿನ ಒಂದು ಮನೆಗಳು ಅಥವಾ ಪೀಠಗಳು ನೋಡ್ತಾ ಇದ್ದೀರಾ ನೋಡಿ. ದೇವರ ಮನೆಗಳಲ್ಲಿ ಮೇಡಮ್ ಬರೀ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿರ್ತೀವಿ. ಹೌದು, ಜೋಡಿಸೋ ಜಾಗ ಇಲ್ಲ ಅಂದಾಗ ಇದು ಅದಕ್ಕೆ ಹೆಲ್ಪ್ ಆಗುತ್ತೆ. ಹೌದು, ವಿಗ್ರಹಗಳು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಇಲ್ಲೊಂದು ಜೋಡಿಸ್ಕೊಬಹುದು, ಹೌದು, ಇಲ್ಲೊಂದು ವಿಗ್ರಹ ಮಡಿಕೋಬಹುದು, ಕೆಳಗಡೆ ಒಂದು ವಿಗ್ರಹ ಮಡಿಕೋಬಹುದು. ಹೌದು, ಈ ತರ 2 ವಿಗ್ರಹ ಮಡಗಿ ಇಲ್ಲೊಂದು ದೊಡ್ಡ ದೊಡ್ಡ ವಿಗ್ರಹಗಳು ಮಡಿಕೋಬಹುದು. ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ದೀಪ ಮಡಗಪ್ಪ ಇದರಲ್ಲೇ ಮಾಡಿಸಿದೀವಿ. 3 ದೀಪದ ಸೆಟ್, 5 ದೀಪದ ಸೆಟ್. ಓಕೆ, ತೋರಿಸಿ ಸರ್. ಇದೆಲ್ಲ ಬ್ರಾಸ್ ಸರ್? ಇದೆಲ್ಲ ವೈಟ್ ಮೆಟ್ಲ? ಇದೆಲ್ಲ ಅದೆಲ್ಲ ಅಷ್ಟೇ ವೈಟ್ ಮೆಟ್ಲನಾ? ದೀಪ ವಿಶೇಷವಾಗಿದೆ ದೀಪ. ಲಕ್ಷ್ಮೀ ದೀಪ, ಗಜಲಕ್ಷ್ಮಿ ದೀಪ ನೋಡಿ, 2 ಆನೆ ಗಜಲಕ್ಷ್ಮಿ. ವರ್ಕ್ ತುಂಬಾ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಆಗಿರುತ್ತೆ ಮೇಡಮ್. ಸಖತ್ ಲುಕ್ ಕೊಡುತ್ತೆ ಮನೆಗೆ. ಹೌದೌದು, ತುಂಬಾ ಚೆನ್ನಾಗಿದೆ ನೋಡಿ ಸರ್. ಇದೇನ್ ಸರ್, ಎನಮಲ್ಲ? ಹಾ ಮೇಡಮ್, ಇದು ಎನಮಲ್. ಓಕೆ, ಸೊ ಸ್ಟೋನ್ ಅಲ್ಲ, ಅದು ಎನಮಲ್ ಇರುತ್ತೆ, ನೋಡ್ತಾ ಇರ್ಬೋದು. ಸೊ ಸುತ್ತಲೂ ಕೂಡ ನಿಮ್ಗೆ ಈ ತರ ಬರುತ್ತೆ, ಒಂಥರ ಆಂಟಿಕ್ ದೀಪ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಇದ್ರಲ್ಲಿ ಸೈಜಸ್ ಇದೆಯಾ ಸರ್? ಸೈಜಸ್ ಇದೆ, 3-4 ಸೈಜಸ್ ಬರುತ್ತೆ. ಓಕೆ, ನಿಮ್ಗೆ ಇದ್ರಲ್ಲಿ ಆಂಟಿಕ್ ಬೇಡ ಅಂದ್ರೆ ಮಾಮೂಲಿನೇ ಇದೆ ನಮ್ಮ ಹತ್ರ. ಅವಾಗ್ಲೇ ನೋಡಿದ್ರಿ, ಇದು 2 ಸ್ಟೆಪ್ಸ್ ಅಲ್ಲಿ ಇರುವಂತಹ ಒಂದು ಪೀಠ ಅಥವಾ ಮಣೆ ಅಂತ ನೋಡಿದ್ರಲ್ವಾ. ಇದ್ರಲ್ಲಿ ನಿಮ್ಗೆ ದೀಪಗಳಾದ್ರೂ ಇಟ್ಕೊಬಹುದು, ಇಲ್ಲ ದೇವನಾದ್ರೂ ಈ ತರ ನೀವು ಡೆಕೋರೇಟಿವ್ ಪರ್ಪಸ್ ಆದ್ರೆ ಇಟ್ಕೊಬಹುದು ನೋಡಿ. ಸ್ಟೆಪ್ ಬೈ ಸ್ಟೆಪ್ ಇದೆ. ದಸರಾಗೂ ಕೂಡ ನೀವು ಇದನ್ನ ಬಳಸ್ಕೊಬಹುದು. ಸೊ ವರಮಹಾಲಕ್ಷ್ಮಿ ಮಾತ್ರ ಅಲ್ಲ, ಗಣೇಶ ಹಬ್ಬಕ್ಕೆ ಬಳಸ್ಕೊಬಹುದು, ಮತ್ತೆ ದಸರಾಗ್ ಬಳಸ್ಕೊಬಹುದು. ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ಯಾವ ಇದು ಕೂಡ ಬಳಸ್ಕೊಬಹುದು. ದೀಪಾವಳಿ ಕೂಡ ಇವನ್ ಇದನ್ನ ಬಳಸ್ಕೊಬಹುದು. ತುಂಬಾನೇ ಚೆನ್ನಾಗಿದೆ ನೋಡಿ ಮನೆಗಳೆಲ್ಲ. ಎಲ್ಲ ರೀಸನಬಲ್ ರೇಟ್ ಅಲ್ಲಿ ನಿಮ್ಗೆ ಆದ್ರೆ ಸಿಗ್ತಾ ಇದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಸೊ ದೀಪಗಳು ಕೂಡ ಅಷ್ಟೇ, ಎಲ್ಲಾನು ಯುನೀಕ್ ಅಂಡ್ ಸೂಪರ್ ಆಗಿದೆ ಒಂದೊಂದು. ಸೊ ಇದ್ರಲ್ಲಿ 3 ಸ್ಟೆಪ್ಸ್ ಆದ್ರೆ ನೋಡಿದ್ರಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಸ್ಟೆಪ್ ತೋರಿಸ್ತಾ ಇದ್ರಿ? ಎಷ್ಟು ಸ್ಟೆಪ್ ತೋರಿಸ್ತಾ? 5 ಸ್ಟೆಪ್. 1 2 3 4 5 ಸ್ಟೆಪ್ ನೋಡಿ. 7 ಬರುತ್ತೆ. ವಾವ್, ಸೂಪರ್ ಆಗಿದೆ ನೋಡಿ. ಈ ಎಲ್ಲ ಮತ್ತೆ ತುಂಬಾ ತೂಕ ಇದೆ ಅಂತ ಅನ್ಕೊಂಬೇಡಿ, ಲೈಟ್ ವೇಟ್ ಇರುತ್ತೆ. ನೋಡ್ತಾ ಇದ್ರಲ್ವಾ, 5 ಸ್ಟೆಪ್, ಇನ್ನು 7 ಸ್ಟೆಪ್ ಕೂಡ ಇದೆ. ಇದರಲ್ಲಿ ವುಡನ್ ಅಲ್ಲೂ ಕೂಡ ಇದೆ, ಹಾಗೇನೆ ಇವಾಗ್ಲಿ ತೋರಿಸಿದ್ನಲ್ವಾ ಇದ್ರಲ್ಲಿ ಕೂಡ ಇದೆ ಅಲ್ವಾ ಸರ್? ಈ ಮೆಟಲ್ ಅಲ್ಲಿ ಕೂಡ ಇದೆ. ಓಕೆ, ಇದು ಜರ್ಮನ್ ಸಿಲ್ವರ್ ಸರ್? ಇದು ಒಳಗಡೆ ಬಂದು ಮಾರ್ಬಲ್ ಪೌಡರ್ ಐಡಲ್ ಮೇಡಮ್. ಓಕೆ, ಇದ್ರ ಮೇಲೆ ಸಿಲ್ವರ್ದು ಲೇಪನ ಮಾಡಿರ್ತಾರೆ. ಸಿಲ್ವರ್ದು ಲೇಪನ ಮಾಡಿರ್ತಾರೆ. ಓಕೆ, ಸಿಲ್ವರ್ದು ಲೇಪನ ಇದೆಯಲ್ಲ, ಪ್ಲೇಟಿಂಗ್ ಇದೆಯಲ್ಲ, ಈ ಪ್ಲೇಟಿಂಗ್ ಹೋಗಲ್ಲ, ಇದು ಹೋಗಲ್ಲ, ತುಂಬಾ ಗಾತ್ರವಾಗಿರುತ್ತೆ. ನೀವು ವಾಶ್ ಮಾಡದೆ ಅಂತ ಇದ್ರೆ ಹಿಂಗೆ ಇರುತ್ತೆ, ಎಷ್ಟು ವರ್ಷ ಲೈಫ್ ಟೈಮ್ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಆಕ್ಚುಲಿ ಇದೆಲ್ಲ ಜ್ಯುವೆಲರಿ ಶಾಪ್ ಅಲ್ಲಿ ಇರೋದು ಐಟಮ್ಗಳು. ಇದು ಓಕೆ, ತುಂಬಾ ಲುಕ್ ಕೊಡುತ್ತೆ ಐಟಮ್. ಹೌದೌದು, ತುಂಬಾ ಚೆನ್ನಾಗಿದೆ ನೋಡಿ. ಡೀಟೇಲಿಂಗ್ ಕೂಡ ನೋಡ್ತಾ ಇರ್ಬೋದು ನೀವು, ನೋಡ್ತಾ ಇದ್ರಲ್ವ ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ. ಸೊ ಇದ್ರಲ್ಲಿ ಕೂಡ ಈವನ್ ಸೈಜಸ್ ಎಲ್ಲ ಸಿಗುತ್ತೆ, ಬರುತ್ತೆ, ಸೈಜಸ್ ಬರುತ್ತೆ. ಓಕೆ, ಎಲ್ಲ ಬರುತ್ತೆ ಮೇಡಮ್. ಏನ್ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಸರ್? ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು ಬೇಸಿಕ್ಸ್ ಶುರು ಆಗುತ್ತೆ 395 ಇಂದ ಶುರು ಆಗುತ್ತೆ. 395 ಇಂದ 4000 ಗಂಟೆ ಇದೆ ಮೇಡಮ್. ಓಕೆ ಓಕೆ, ಡಿಪೆಂಡ್ ಅಪಾನ್ ಸೈಜ್, ಡಿಪೆಂಡ್ ಅಪಾನ್ ಸೈಜ್ ಮತ್ತೆ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ದೀಪ ಆದ್ರೆ ನೋಡಿದ್ರೆ ಆಂಟಿಕ್ ಫಿನಿಶ್ ಇರೋಂಥದ್ದು. ಈಗ ನಿಮ್ಗೆ ಈ ತರದ್ ಬೇಡ, ನಂಗೆ ಆಂಟಿಕ್ ಹೆವಿ ಆಗತ್ತೆ ಅಂತಂದ್ರೆ ಈ ತರ ಸಿಂಪಲಿ ಸೂಪರ್ ಆಗಿರುವಂತಹ ದೀಪಗಳು ಕೂಡ ನೀವು ತಗೊಬಹುದು ನೋಡಿ. ಇದರಲ್ಲಿ ಗಜಲಕ್ಷ್ಮಿ ದೀಪ, ಕಾಮಾಕ್ಷಿ ದೀಪ ಎಲ್ಲ ಕೂಡ ನಿಮ್ಗೆ ಸಿಗತ್ತೆ. ನೋಡ್ತಾ ಇದ್ರಲ್ವಾ, ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಕೂಡ ಸೈಜಸ್ ಇದೆ ಅಲ್ವಾ ಸರ್? ಇದ್ರಲ್ಲಿ ಸೈಜಸ್ ಇದೆ ಸರ್, ಎಲ್ಲದ್ರಲ್ಲೂ ಕೂಡ ನಿಮ್ಗೆ ಸೈಜಸ್ ಆದ್ರೆ ಇರುತ್ತೆ. ಸಿಂಗಲ್ ಬೇಕಾದ್ರೂ ತಗೊಳ್ಬಹುದು, ಡಬಲ್ ಬೇಕಾದ್ರೂ ತಗೊಳ್ಬಹುದು, ಎಷ್ಟು ಪೀಸಸ್ ಬೇಕಾದ್ರೂ ತಗೊಳ್ಬಹುದು. ಗಿಫ್ಟ್ ಐಟಮ್ಸ್ ನೀವೇನಾದ್ರೂ ಮದ್ವೆ ಮುಂಜೆಗೆ ಏನಾದ್ರು ಗಿಫ್ಟ್ ಐಟಮ್ಸ್ ಜರ್ಮನ್ ಸಿಲ್ವರ್ ಅಲ್ಲಿ ಕೊಡ್ಬೇಕು ಅಂದ್ರೆ ಕಂಪ್ಲೀಟ್ ನಿಮ್ಗೆ ಪ್ಲೇಟ್ ಟೈಪ್ ಅಂದ್ರೆ ಎಲ್ಲಾನು ಕೂಡ ನಿಮ್ಗೆ ಒಟ್ಟಿಗೆ ನಿಮ್ಗೆ ಗಿಫ್ಟ್ ಕೂಡ ಸಿಗ್ತಾ ಇದೆ. ಈ ದೀಪಗಳು ನೋಡಿ, ಚಿಕ್ಕ ಚಿಕ್ಕದಾಗಿ ಎಷ್ಟು ಪುಟ್ಟದಾಗಿ ಕ್ಯೂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ನೋಡಿ. ಇದೆಲ್ಲ ಕೂಡ ಜರ್ಮನ್ ಸಿಲ್ವರ್ ದೀಪಗಳು. ಇದರಲ್ಲಿ ವೈಟ್ ಮೆಟಲ್ ಅಲ್ಲಿ ನೋಡ್ತಾ ಇದ್ರ ಫ್ರೆಂಡ್ಸ್, ಇದೆಲ್ಲ ಡೆಕೋರೇಷನ್ ಪೀಸಸ್ ಅಥವಾ ನೀವು ಗಿಫ್ಟಿಂಗ್ ಕೂಡ ಕೊಡ್ಬೋದು. ನೋಡ್ತಾ ಇದ್ರಲ್ವ, ಇದರಲ್ಲಿ ನಂದಿ ಇದಾರೆ, ಹಾಗೆ ನವಿಲ್ ಇದೆ. ನೋಡ್ತಾ ಇದ್ರಲ್ಲ, ಇದರಲ್ಲಿ ನಿಮ್ಗೆ ಎನಾಮಲ್ ಸ್ಟೋನ್ಸ್ ಆದ್ರೆ ನಿಮ್ಗೆ ಫುಲ್ ನಿಮ್ಗೆ ಡೀಟೇಲಿಂಗ್ ಆದ್ರೆ ಕೊಟ್ಟಿರ್ತಾರೆ. ಇದ್ರಲ್ಲಿ ನೋಡಿ ವೆಂಕಟೇಶ್ವರ ಬೇಕಾ, ಎಲ್ಲಾ ತರ ನಿಮ್ಗೆ ದೇವರುಗಳು ಎಲ್ಲ ಕೂಡ ಐಡಲ್ಸ್ ಕೂಡ ನಿಮ್ಗೆ ಸಿಗತ್ತೆ. ಐಡಲ್ಸ್ ನೋಡ್ತಾ ನಟರಾಜ ಎಲ್ಲಾ ತರ ಕೂಡ ನಿಮ್ಗೆ ಐಡಲ್ಸ್ ಆದ್ರೆ ಸಿಗತ್ತೆ ನೋಡಿ. ಇದೆಲ್ಲ ವೈಟ್ ಮೆಟಲ್ಸ್ ನೋಡಿ. ಈ ತರ ನಿಮ್ಗೆ ಇದು ಪೀಠ ಅವಾಗ್ಲೇ ಹೇಳದ್ನಲ್ವಾ, ದೇವ್ರ ಮನೇಲಿ ಇಡೋದಕ್ಕೆ ಈ ತರ ಎಲ್ಲ ನಿಮ್ಗೆ ವೈಟ್ ಮೆಟಲ್ ಅಲ್ಲಿ ಬೇಕಾದ್ರೆ ವೈಟ್ ಮೆಟಲ್ ಅಲ್ಲೂ ಕೂಡ ಸಿಗತ್ತೆ. ಜರ್ಮನ್ ಸಿಲ್ವರ್ ಅಲ್ಲಿ ಬೇಕಾದ್ರೆ ಜರ್ಮನ್ ಸಿಲ್ವರ್ ಅಲ್ಲೂ ಕೂಡ ನಿಮ್ಗೆ ಸಿಗತ್ತೆ ನೋಡಿ. ಅದ್ರಲ್ಲಿ ಕೂಡ ಸೈಜಸ್ ಅವಾಗ್ಲೇ ತೋರಿಸಿದ್ರೆ ಸ್ವಲ್ಪ ದೊಡ್ಡದಿತ್ತು, ಇದಾದ್ರೆ ಸ್ವಲ್ಪ ಚಿಕ್ಕದಾಗಿರತ್ತೆ ನೋಡಿ. ಇಲ್ಲಿ ಎಷ್ಟು ಇದೆ ನೋಡಿ, ಯಾವ ತರ ಬೇಕಾದ್ರೂ ಕೂಡ ನೀವು ತಗೊಬಹುದು. ಆನ್ಲೈನ್ ಶಾಪಿಂಗ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ, ಎಲ್ಲಿಂದ ಬೇಕಾದ್ರೂ ಕೂಡ ನೀವು ಶಾಪಿಂಗ್ ಆದ್ರೆ ಮಾಡ್ಕೊಬಹುದು. ಸೊ ನೋಡಿ, ಇದೆಲ್ಲ ನಂದಿ ನೋಡಿ,
ತುಂಬಾನೇ ಚೆನ್ನಾಗಿದೆ. ಸೊ ನೀವು ಡಿಪೆಂಡ್ ಅಪಾನ್ ನಿಮ್ಗೆ ಯಾವ ತರ ನಿಮ್ಮ ಐಟಮ್ಸ್ ಆದ್ರೆ ನೀವು ತಗೊಬಹುದು. ಇದು ಕೂಡ ಅಷ್ಟೇ ನಿಮ್ಗೆ ವೈಟ್ ಮೆಟಲ್ ಅಲ್ಲಿ ಆನೆ ಇರುವಂತದ್ದು ನೋಡ್ತಾ ಇದ್ರೆ. ಇದ್ರಲ್ಲಿ ಮೇಲೆ ಸ್ಟೋನ್ ಆದ್ರೆ ಕೊಟ್ಟಿದ್ದಾರೆ ನೋಡಿ, ನೋಡ್ತಾ ಇದ್ರಲ್ವಾ. ತೋರಣಗಳು ದೇವ್ರ ಮನೆಗೆ ಹಾಕ್ಬೋದು ಅಥವಾ ಮೇನ್ ಡೋರ್ಗೆ ಏನಿರುತ್ತಲ್ವಾ ಅದಕ್ಕೆಲ್ಲ ತೋರಣಗಳಾದ್ರೆ ಹಾಕ್ಬೋದು. ಇದರಲ್ಲಿ ನಿಮ್ಗೆ ಜರ್ಮನ್ ಸಿಲ್ವರ್ ಈ ತರ ನಿಮ್ಗೆ ಕಾಣುತ್ತೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಈ ತರ ಬರುತ್ತೆ ನೋಡಿ, ಇದೆಲ್ಲ ತೋರಣಗಳು. ಸೊ ದೇವ್ರ ಮನೆಗೆ ಮತ್ತೆ ಮೇನ್ ಡೋರ್ಗೆಲ್ಲ ತುಂಬಾನೇ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ. ವೆಲ್ಕಮ್ ಇದು ಮೇನ್ ಡೋರ್ಗೆ ಹಾಕುವಂಥದ್ದು. ಸೊ ಹಬ್ಬ ಹರಿದಿನಗಳಲ್ಲಿ ಈ ತರದನ್ನೆಲ್ಲ ಹಾಕೊಬಹುದು. ಇದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನೇನ್ ಸಿಗುತ್ತೆ ಎಲ್ಲ ಅಂದ್ರೆ ರ್ಯಾಂಡಮ್ ಆಗಿ ತೋರ್ಸ್ಕೊಂಡ್ ಬರ್ತಾ ಇದ್ದೀನಿ. ಇದೆಲ್ಲ ನಿಮ್ಗೆ ಶೋ ಪೀಸಸ್ ಆಗಿರುತ್ತೆ ನೋಡಿ. ದೊಡ್ಡ ದೊಡ್ಡ ಒಂದು ರಾಯಲ್ ಲುಕ್ ಇರುವಂತಹ ಮನೆಗಳಿಗೆ ಏನಾದ್ರು ಬೇಕು ಅಂದ್ರೆ ಈ ತರ ನಿಮ್ಗೆ ಶೋ ಪೀಸಸ್ ಅದೇ ಇರುತ್ತೆ ನೋಡಿ. ಟ್ರೇಗಳಾಗ್ಲಿ ಈ ತರ ಎಲ್ಲ ನೋಡಿ. ನೋಡಿ ಈ ತಟ್ಟೆಗಳು ಕೂಡ ಇದೆ ನಿಮ್ಗೆ, ನೋಡ್ತಾ ಇದ್ರಲ್ವಾ. ಇದ್ರಲ್ಲಿ ತಟ್ಟೆಗಳ ಸೈಜಸ್ ಎಲ್ಲ ಕೂಡ ಇದೆ. ಜಸ್ಟ್ ಏನೇನ್ ಕಾಣುತ್ತೋ ಅದು ತೋರ್ಸ್ಕೊಂತ ಹೋಗ್ತಾ ಇದೀನಿ. ಸೊ ವರಮಹಾಲಕ್ಷ್ಮಿ ಇರೋದ್ರಿಂದ ಅವರು ಕೂಡ ತುಂಬಾನೇ ಬಿಸಿ ಇದಾರೆ ನೋಡಿ. ಇದೆಲ್ಲ ಹರಿವಾಣಗಳು ಅಥವಾ ತಟ್ಟೆಗಳು ಅಂತ ಹೇಳ್ಬೋದು. ದೀಪ ಇಡ್ಬೋದು, ನಿಮ್ಗೆ ಏನಾದ್ರು ಅಂದ್ರೆ ಕೆಳಗಡೆ ಏನಾದ್ರು ಕಪ್ಪುಗಳು ಇಡೋದಿಕ್ಕಾಗ್ಲಿ ಆ ತರ ನೀವೆಲ್ಲ ಅರ್ಶಿನ ಕುಂಕುಮ ಕಳ್ಸ್ಕೊಳ್ಳೋದಿಕ್ಕಾಗ್ಲಿ ಆ ತರ ಎಲ್ಲ ಇಟ್ಕೊಬಹುದು ನೋಡಿ. ಇದೆಲ್ಲ ನಿಮ್ಗೆ ಕುಂಕುಮ ಭರಣಿ ಇರ್ಬೋದು, ಪ್ಲೈನ್ ಇದೆ, ವಿತ್ ಪ್ಲೇಟ್ ಬರುತ್ತೆ ಅಟ್ಯಾಚ್ಡ್. ಅದರಲ್ಲಿ ಕೂಡ ನಿಮ್ಗೆ 4, 5 ಈ ತರ ಬರುತ್ತೆ ನೋಡಿ. ಸೊ ಶೇಪ್ಗಳು ಕೂಡ ನೋಡ್ತಾ ಇದ್ರಲ್ವಾ. ಸೊ ಈ ತರ ಬಂದ್ಬಿಡುತ್ತೆ ನಿಮ್ಗೆ. ಅದರಲ್ಲಿ ಕೂಡ ದೊಡ್ಡ ಸೈಜ್ ಬೇಕು ಅಂದ್ರೆ ದೊಡ್ಡ ಸೈಜ್ ಬೇಕಾದ್ರೂ ಸಿಗತ್ತೆ, ಚಿಕ್ಕ ಸೈಜ್ ಬೇಕಾದ್ರೂ ಚಿಕ್ಕ ಸೈಜ್ ಬೇಕಾದ್ರೂ ಸಿಗತ್ತೆ ನೋಡಿ. ಇದೆಲ್ಲ ಕೂಡ ನಿಮ್ಗೆ ನೋಡಿ ಈ ತರ ರೌಂಡ್ ಶೇಪ್ ಅಲ್ಲಿ ಇದೆ, ಅದಾದ್ರೆ ಬೇರೆ ಶೇಪ್ ಅಲ್ಲಿ ಇತ್ತು. ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಐಟಮ್ ಕೂಡ ನಿಮ್ಗೆ ಅವೈಲಬಲ್ ಇದೆ. ಎಷ್ಟು ಪೀಸಸ್ ಬೇಕಾದ್ರೂ ಕೂಡ ಸಿಗತ್ತೆ ನೋಡಿ. ಇದೆಲ್ಲ ಕೂಡ ವಿಶೇಷವಾಗಿರುವಂತ ಒಂದು ಐಟಮ್ಸ್, ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು ಮನೆಗಳಿಗೆ. ಇದು ಮನೆಗಳನ್ನ ಅವಾಗಲೇ ಕೆಳಗಡೆ ತೋರಿಸಿದ್ನಲ್ವಾ ಅದೇ ತರನೇ ನೋಡಿ. ಲಕ್ಷ್ಮಿನ ಕೂರಿಸ್ಬೋದು, ಕಲಶ ಇಡ್ಬೋದು, ಅದಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಎಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ಇರುತ್ತೆ. ನೋಡ್ತಾ ಇದ್ರಲ್ವಾ ಗಣೇಶ ವಿತ್ ನಿಮ್ಗೆ ಇದೆಲ್ಲ ನೋಡಿ ಈ ತರ ರಿಟರ್ನ್ ಗಿಫ್ಟ್ಸ್ ಆಗಿ ನೀವು ಇದನ್ನ ಕಪ್ಪನ್ನು ಕೊಡ್ಬೋದು. ಎಷ್ಟು ರೇಂಜ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್ ಇದು ರಿಟರ್ನ್ ಗಿಫ್ಟ್ಸ್? 15 ರೂಪಾಯಿಂದ ಸ್ಟಾರ್ಟ್ ಇದೆಯಾ? ಓಕೆ ಸೂಪರ್. ಸೊ ನೋಡಿ ಇದೆಲ್ಲ ನಿಮ್ಗೆ ಅರ್ಶಿನ ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು. ಜರ್ಮನ್ ಸಿಲ್ವರ್ ಅಲ್ಲಿ ನಿಮ್ಗೆ ಕಾಮಧೇನು ಇದೆ. ಹಾಗೇನೆ ಇದು ಬ್ರಾಸ ಮ್ಯಾಮ್, ಇದು ವೈಟ್ ಮೆಟಲ್ ಅಲ್ಲಿ ಕೂಡ ನಿಮ್ಗೆ ಕಾಮಧೇನು ಆದ್ರೆ ಇದೆ ನೋಡಿ. ಈ ತರ ದೀಪ ಇರುತ್ತೆ, ಶೋ ಪೀಸಸ್ ಆಗಿ ಬಳಸ್ಕೋಬಹುದು, ಇಲ್ಲಾಂದ್ರೆ ದೀಪ ಕೂಡ ನೀವು ಹಚ್ಕೊಬಹುದು ಚಿಕ್ಕದಾಗೆ. ಇದೆಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ. ರೇಟ್ ಇಲ್ಲಿ ಯಾವ್ದು ಹೇಳ್ತಾ ಇರಲ್ಲ, ಸೊ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ಎಲ್ಲ ರೇಟ್ ಹೇಳಿದ್ರೆ. ಸೊ ಹಾಗಾಗಿ ರೇಟ್ ಯಾವ್ದು ಕೂಡ ನಾನು ಮೆನ್ಷನ್ ಮಾಡ್ತಾ ಇಲ್ಲ ನೋಡಿ. 35 ರೂಪೀಸಿಂದನೂ ಸ್ಟಾರ್ಟ್ ಆಗ್ತಾ ಇದೆ, ಜಸ್ಟ್ 35 ರೂಪೀಸು. ನಿಮ್ಗೆ ರಿಟರ್ನ್ ಗಿಫ್ಟ್ಸ್ ಬಂದ್ಬಿಟ್ಟು 15 ರೂಪಾಯಿಂದನೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡಿ ಇದು ಕೂಡ ಅಷ್ಟೇ ರಿಟರ್ನ್ ಗಿಫ್ಟ್ಸ್ ಆಗಿ ನಾವು ಬಳಸ್ಕೊಬಹುದು. ಇದೆಲ್ಲ ನೋಡಿ ನಿಮ್ಗೆ ಸ್ಟ್ಯಾಂಡು, ಇದೆಲ್ಲ ಬಾಕ್ಸ್, ಇದ್ರಲ್ಲಿ ಒಳಗಡೆ ನೀವೇನಾದ್ರೂ ಹಾಕಿ ಕೂಡ ಕೊಡ್ಬೋದು. ಈ ತರ ನಿಮ್ಗೆ ಏನಾದ್ರು ಕಾಮಧೇನು ಹಾಕಿ ಜಸ್ಟ್ ಹೇಳ್ತಾ ಇರೋದಷ್ಟೇ, ಈ ತರ ಕೂಡ ಕೊಟ್ಕೊಬೋದು. ಹಾಗೆ ನಿಮ್ಗೆ ನೋಡಿ ಮನೆಗೆ ನಮ್ಗೆ ವಾಸ್ತು ಪ್ರಕಾರ ಕುದುರೆಗಳು ಬೇಕು ಇಟ್ಕೋಬೇಕು ಅಂತಾರೆ ಆಫೀಸಲ್ಲಿ ಅಥವಾ ಮನೆಗಳಲ್ಲಿ. ಈ ತರ ನಿಮ್ಗೆ ಓಡುವಂತಹ ಕುದುರೆಗಳು ಕೂಡ ನಿಮ್ಗೆ ಇಲ್ಲಿ ಅವೈಲಬಲ್ ಇದೆ ನೋಡಿ. ಆನೆಗಳು, ಕುದುರೆಗಳು ಎಲ್ಲಾನು ಇದೆ ನೋಡಿ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ಗೆ ಕೊಡ್ಬೋದು. ಏನಾದ್ರು ಒಳಗಡೆ ಜ್ಯುವೆಲ್ರಿ ಸ್ಟೋರ್ ಮಾಡ್ಕೊಬೋದು, ಈ ತರ ಎಲ್ಲ ಮಾಡ್ಕೊಬೋದು. ಇದರಲ್ಲಿ ಕೂಡ ಸೈಜಸ್ ಆಪ್ಷನ್ಸ್ ಇದೆ. ಇದು ಶಿವ ಪಾರ್ವತಿ ಇದೆಲ್ಲ ವೈಟ್ ಮೆಟಲ್ ಅಮ್ಮ, ವೈಟ್ ಮೆಟಲ್ ಅಲ್ಲಿ. ಆವಾಗಲೇ ನೀವು ಇದು ನೋಡಿದ್ರಿ ಅಲ್ವಾ, ಇದು ಸಿಲ್ವರ್ ಇದ್ರಲ್ಲಿ. ಈಗ ನೋಡಿದ್ರೆ ನೀವು ಈ ತರ ಗೋಲ್ಡ್ ಅಲ್ಲಿ ಕೂಡ ನಿಮ್ಗೆ ವೈಟ್ ಮೆಟಲ್ ಅಲ್ಲಿ ಕಾಣುತ್ತೆ. ಇಲ್ಲಿ ಆದ್ರೆ ಪೀಕಾಕ್ ಬಂದಿದೆ, ಇಲ್ಲಿ ನಿಮ್ಗೆ ಶಂಖ ಚಕ್ರ ಈ ತರ ಎರಡು ದೀಪಗಳಾದ್ರೆ ನಿಮ್ಗೆ ಕಾಣುತ್ತೆ ನೋಡಿ. ಇದೆಲ್ಲ ಎಷ್ಟು ಇರುತ್ತೆ ಮ್ಯಾಮ್ ಪ್ರೈಸ್ ಎಲ್ಲ? ಹೌದಾ, ಓಕೆ. ಸಿಂಗಲ್ ತಗೊಂಡ್ರೆ ಜಾಸ್ತಿ ಇರುತ್ತೆ, ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ಕಡಿಮೆ ಪ್ರೈಸ್ ಆಗತ್ತೆ. ಓಕೆ, ಚೆನ್ನಾಗಿದೆ ನೋಡಿ. ಇದು ಲಕ್ಷ್ಮಿದು ಫ್ರೇಮು. ಸೊ ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಜರ್ಮನ್ ಸಿಲ್ವರ್ದು ನಾರ್ಮಲ್ ಆಗಿ ನಿಮ್ಗೆ ದೀಪಗಳು, ಹಾಗೆ ಹರಿವಾಣಗಳು ಅಂದ್ರೆ ತಟ್ಟೆಗಳು, ಈ ತರ ನಿಮ್ಗೆ ಏನು ಡೆಕೋರೇಷನ್ಗೆ ಏನಾದ್ರು ಬೇಕಾಗಿದ್ರೆ ಐಟಮ್ಸು, ಟ್ರೇಗಳಲ್ಲಿ ನಿಮಗೆ ಸುಮಾರು ಡಿಸೈನ್ಸ್ ಇದೆ ನೋಡಿ. ವಿತ್ ಹ್ಯಾಂಡಲ್ ಇದೆ, ವಿತೌಟ್ ಹ್ಯಾಂಡಲ್ ಇದೆ. ಇದೆಲ್ಲ ಕೂಡ ಪ್ಯೂರ್ ಜರ್ಮನ್ ಸಿಲ್ವರ್ ಆದ್ರೆ ಐಟಮ್ಸ್ ಆದ್ರೆ ಆಗಿರುತ್ತೆ. ಈ ತರ ಬೌಲ್ಸ್ ಕೂಡ ಇರುತ್ತೆ.
ಸೊ ಅವರು ಬ್ಯುಸಿ ಇದ್ದ ಕಾರಣ ನಾನು ಯಾವುದು ಕೂಡ ನಾನು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಕ್ರೌಡ್ ಕೂಡ ಇತ್ತು, ಜನ ಕೂಡ ತುಂಬ ಇದ್ದರು. ಸೊ ಹಾಗಾಗಿ ಒಂದೊಂದು ಪೀಸು ನಾನು ತೋರಿಸ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಇದು ತೀರ್ಥ ಪ್ರಸಾದ ಈ ಥರ ಎಲ್ಲ ಹಾಕಿಟ್ಕೊಬೋದು ದೇವ್ರ ಮನೇಲೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೇಮ್ ಬೆಳ್ಳಿ ಐಟಮ್ಸ್ ಇದ್ದಂಗೆ ನಿಮಗೆ ಕಾಣುವಂಥದ್ದು. ನೋಡಿ, ಯಾವಾಗಲೇ ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ತೋರಿಸಿದ್ನಲ್ವಾ, ಅದರಲ್ಲಿ ನಿಮಗೆ ಪೀಠ ಅಂತ ಹೇಳ್ಬೋದು. ಸೊ ನೋಡಿ, ಇದೆಲ್ಲ ಕೂಡ ಮುಖವಾಡಗಳು, ಜರ್ಮನ್ ಸಿಲ್ವರು, ತಂಜಾವೂರು ಪೇಂಟಿಂಗು ಆ ಥರ ಕೂಡ ಇದೆ. ಸ್ವಲ್ಪ ಲೈಟ್ ಮ್ಯಾಟ್ ಫಿನಿಶು, ಶೈನಿಂಗು ಆ ಥರ ಬರುತ್ತೆ ನಿಮಗೆ. ಸೊ ಇದೆಲ್ಲ ಟ್ರೇಗಳು ನೋಡಿ. ಸೊ ಡಿಸೈನ್ಸ್ ನೋಡಿ, ನಿಮಗೆ ಸುತ್ತಲೂ ಬಂದುಬಿಟ್ಟು ಗೋಲ್ಡನ್ ಡಿಸೈನ್ ಬರುತ್ತೆ, ಮಿಡ್ಲಲ್ಲಿ ಬಂದುಬಿಟ್ಟು ಬೆಳ್ಳಿ ಡಿಸೈನ್ ಬರುತ್ತೆ, ಅಂದರೆ ಬೆಳ್ಳಿ ವೈಟ್ ಇದು ಕಾಣುತ್ತೆ ನಿಮಗೆ. ಒಂದೊಂದು ಕೂಡ ತುಂಬಾ ಚೆನ್ನಾಗಿದೆ ಟ್ರೇಗಳು. ಇದು ಕೂಡ ಅಷ್ಟೇ ನಿಮಗೆ ಅಷ್ಟಾಂಗುಮಕ್ಕೆಲ್ಲ ಕೊಡೋದಕ್ಕೆ ಮುತ್ತೈದೆಯರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಬ್ಬದ ದಿನದಲ್ಲಿ ನಾವು ಏನಿಟ್ಟರು ಕೂಡ ಎಲ್ಲರೂ ಕೂಡ ನೋಟಿಸ್ ಮಾಡ್ತಾರೆ ಜನ ಬಂದು. ಏಕೆಂದರೆ ಅರ್ಶಿನ ಕುಂಕುಮಕ್ಕೆ ಕರೆಯೋದು ಇದೊಂದೇ ಹಬ್ಬಕ್ಕೆ ನಾವು ಜಾಸ್ತಿ. ಸೊ ಬೇರೆ ಹಬ್ಬಕ್ಕೆ ನಾವು ಯಾರು ಜಾಸ್ತಿ ಅರ್ಶಿನ ಕುಂಕುಮಕ್ಕೆ ನೋಡೋದಿಲ್ಲ. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು. ಸೊ ನೋಡ್ತಾ ಇದ್ರಲ್ಲ, ಇದೆಲ್ಲ ಹಾರ ನಿಮಗೆ ಏನು ಜರ್ಮನ್ ಸಿಲ್ವರ್ ಬಿತ್ತು ನಿಮಗೆ ಗೋಲ್ಡು ಹಾರ ಆದರೆ ಇರುತ್ತೆ ನೋಡಿ ಕಲರ್ಸು. ಸೊ ಇದೆಲ್ಲ ಕೂಡ ಜರ್ಮನ್ ಸಿಲ್ವರೇ. ನೀವು ಬಲ್ಕಲ್ಲಿ ಬೇಕಾದರೂ ತೊಗೊಬೋದು, ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಟೈಮಿಂಗ್ಸ್ ಕೂಡ ಸರಿ ಹೇಳಿದ್ದಾರೆ, ಯಾವ ಟೈಮಿಂಗ್ಸು ನಿಮ್ಗೆ ಬೇಕು ಆ ಟೈಮಲ್ಲಿ ಮಾತ್ರ ವೀಡಿಯೋ ಕಾಲ್ಗೆ ನೀವು ಕಾಲ್ ಮಾಡ್ಬೋದು. ಸೊ ಬಲ್ಕಲ್ಲಿ ಬೇಕಾದರೆ ನೀವು ಎಷ್ಟು ಪೀಸಸ್ ಆದರೂ ಪರ್ಚೇಸ್ ಮಾಡ್ಕೊಬೋದು. ಸೊ ಪ್ರೈಸು ನಿಮಗೆ ಕಡಿಮೆ ಆಗುತ್ತೆ. ಸೊ ಎಷ್ಟು ಬಲ್ಕಾಗಿ ನೀವು ಎಷ್ಟು ಪೀಸಸ್ ಪರ್ಚೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಪ್ರೈಸ್ ಕೂಡ ಡಿಸೈಡ್ ಆಗುತ್ತೆ. ಸೊ ಆದಷ್ಟು ಬೇಗ ಶಾಪ್ ವಿಸಿಟ್ ಮಾಡಿ, ಇಲ್ಲ ಅಂದರೆ ನಿಮಗೆ ಆನ್ಲೈನ್ ಇರುತ್ತೆ, ಆನ್ಲೈನ್ ಕೂಡ ಆನ್ಲೈನ್ ಕೂಡ ಶಾಪಿಂಗ್ ಮಾಡಿ ನೀವು ತೊಗೊಬೋದು. ಸೊ ಇದು ಹೊರಗಡೆ ಒಂದು ಏನೋ ಡಿಸ್ಪ್ಲೇಗೆ ಇಟ್ಟಿದ್ದಂತಹ ಒಂದು ಐಟಮ್ಸ್ ಆದರೆ ನಾನು ತೋರಿಸ್ತಾ ಇದ್ದೀನಿ. ಸೊ ಒಳಗಡೆ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಾದರೆ ನಾನು ರಿಟರ್ನ್ ಗಿಫ್ಟ್ಸ್ದೇ ಒಂದು ವೀಡಿಯೋ ಆದರೆ ಮಾಡ್ತೀನಿ. ಲೆಂತಿ ಆದರೆ ನಿಮಗೂ ಕೂಡ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಲೆಂತಿ ಆದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವೆರೈಟಿ ತುಂಬಾ ಚೆನ್ನಾಗಿದೆ ರಿಟರ್ನ್ ಗಿಫ್ಟ್ಸ್ ಐಟಮ್ಸು, ಎಲ್ಲ ಕೂಡ ಯುನೀಕ್ ಆ್ಯಂಡ್ ಸೂಪರ್ ಆಗಿದೆ. ಎಲ್ಲೂ ಕೂಡ ತಪ್ಪದೆ ವೀಡಿಯೋಗಳನ್ನು ನೋಡಿ. ಸೊ ಈ ಥರ ಮನೆಗಳು ಎಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಾದರೆ ನಾನು ಮೆನ್ಷನ್ ಮಾಡ್ತೀನಿ. ಸೊ ಇದೆಲ್ಲ ನಿಮಗೆ ಕಾರ್ಪೊರೇಟ್ ಗಿಫ್ಟ್ಸು ಅಥವಾ ಈವೆಂಟ್ಸ್ಗೆ ಏನಾದರೂ ಬೇಕಿದ್ದರೆ ನೀವು ಇದನ್ನು ಕೂಡ ಡೆಕೋರೇಷನ್ ಪರ್ಪಸ್ಗೆ ಕೊಡ್ಬೋದು, ಅಥವಾ ಗಿಫ್ಟ್ ಪರ್ಪಸ್ಗೆ ಕೂಡ ನೀವು ಇದನ್ನು ಕೊಟ್ಕೊಬೋದು. ಸೊ ಇದೇನಿದೆಲ್ಲ ಪೀಠ ನಿಮಗೆ ರೌಂಡ್ ಕಲರ್ ಬರುತ್ತೆ. ಸೊ ಈ ಥರ ನಿಮಗೆ ಡೆಕೋರೇಷನ್ಗೆ ನೀವು ಫ್ಲವರ್ ಇಟ್ಕೊಬೋದು, ಯಾವ ಥರ ಬೇಕಾದರೂ ಕೂಡ ಡೆಕೋರೇಷನ್ಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ವೇರ್ ಆಗಿ ಬರುತ್ತೆ ಇದು ನಿಮಗೆ ಪೀಠ ಬಂದುಬಿಟ್ಟು, ಇದು ಈ ಥರ ಬಂದುಬಿಟ್ಟು ನಿಮಗೆ ಹರಿವಾಣ ಆದರೆ ಬರುತ್ತೆ. ಇದೆಲ್ಲ ಕೂಡ ರಾಯಲ್ ಅಂದರೆ ಈವೆಂಟ್ಸ್ಗೆ ಮತ್ತು ಕಾರ್ಪೊರೇಟ್ ಕೂಡ ಗಿಫ್ಟ್ಸ್ ಎಲ್ಲ ಕೊಡ್ಕೊಬೋದು. ತುಂಬಾ ಚೆನ್ನಾಗಿದೆ. ಸೊ ನಾವು 50 ಪೀಸಸ್ಸು 1000 500 100 ಎಷ್ಟು ಪೀಸಸ್ ಆದರೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಇವ್ರ ಹತ್ರ. ಸೊ ಶಾಪು ಕಂಪ್ಲೀಟ್ ಅಡ್ರೆಸ್ ಲೊಕೇಶನ್ ಎಲ್ಲ ಕೂಡ ನಾನು ಡೀಟೇಲ್ಸ್ ಆದರೆ ಡಿಸ್ಕ್ರಿಪ್ಷನಲ್ಲಾದರೆ ಕೊಟ್ಟಿದ್ದೀನಿ. ಸೊ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಬೇಡಿ. ಸೊ ಸರ್ ಕೂಡ ಮಾತಾಡಿದ್ದಾರೆ, ಟೈಮಿಂಗ್ಸು ಎಲ್ಲ ಕೂಡ ಹೇಳಿದ್ದಾರೆ, ಕನ್ಫ್ಯೂಷನ್ ಆಗಬೇಡಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.